ಅಣ್ಣ ಈ ಹಾಡುಗಳ ಕಂಪೋಸಿಂಗ್ ಏನಾದರೂ ನೆನಪಿದೆಯಾ ಅಣ್ಣ? ಹಾಡುಗಳು ದಿಗ್ಗಜರು ಇವಾಗಲೂ ಜ್ಞಾಪಕ ಇದೆ. ಒಂದು ಒಳಗಡೆ ಬಂದರೆ ಹಂಸಲೇಖ ಅವ್ರಿಗೆ ಸಿಟ್ಟು, ನನ್ನ ಮಗ ಇಲ್ಲಿಗೆ ಯಾಕೆ ಹುಡ್ಕೊಂಬಂದ. ಜನಾರ್ದನ್ ಹೋಟೆಲ್ ಕುಚಿಕ್ಕು ಕುಚಿಕ್ಕು ಅನ್ನೋದು ಒಂದು ವರ್ಡು ಆ ಸಾಂಗು ಕಂಪೋಸಿಂಗ್ ಮಾಡಿದ್ರು. ಅದೇ ಫಸ್ಟ್ ಲೈನ್ ಬಂದಿದ್ದು. ಫಸ್ಟ್ ಲೈನ್ ಬಂದಿತ್ತು ಆಗಲೇ, ಕುಚಿಕ್ಕು ಕುಚಿಕ್ಕು ಕುಚಿಕ್ಕು. ಹಾಂ ಬಂತು 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 ಬರ್ಕ 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 ಅಂದರು ಹಂಸಲೇಖ. ಏನು ಬರ್ಕೊಳ್ಳೋದು, ಎಲ್ಲಿದೆ ನ್ಯಾಪ್ಕಿನ್ ಇತ್ತು, ಪೆನ್ ಇಟ್ಕೊಂಡೆ. ಕುಚಿಕ್ಕು 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 ನಾವು ಜಟಿ ದೋಸ್ತು ಕಣ ಕುಚಿಕ್ಕು, ದೋಸ್ತಿ ಮೇಲೆ ಕೋಪ ಬೇಡ. ನನ್ನ ಮುಖ ನೋಡ್ಕೊಂಡು ದೋಸ್ತಿ ಮೇಲೆ ಕೋಪ ಬೇಡ ಕುಚಿಕ್ಕು. ಆ ಮುಖದಲ್ಲಿ ಕೋಪ ಇದ್ದಿದ್ದು ಬೇಡ ನೋಡಿ ಆ ಥರ ಬರೆದ್ರು. ಅಥವಾ ಮೊದಲೇ ನನ್ನ ಮನಸ್ಸಲ್ಲಿ ಹಂಗೆ ಅನ್ನಿಸ್ತೋ, ಅಥವಾ ಮೊದಲೇ ಅವರಲ್ಲೊಂದು ಹುಟ್ಟಿತ್ತೋ ಗೊತ್ತಿಲ್ಲ. ಆ ಥರ ಅದು ಆ ಸಾಂಗ್ ಸ್ಟಾರ್ಟ್ ಆಯಿತು. ಆ ಸಾಂಗು ದೊಡ್ಡ ಹಿಟ್ಟಾಯಿತು. ನೂರೊಂದು ನೆನಪು. ನಾ ಎಡಿಟಿಂಗ್ ರೂಮಲ್ಲಿದ್ವಿ. ಯಾವುದೇ ಫೋನ್ ಬಂದರೆ ಎಡಿಟಿಂಗ್ ರೂಮಿಗೆ ನಾನು ಅಟೆಂಡ್ ಮಾಡಿಸ್ತಿದ್ದೆ. ಒಂದು ಫೋನ್ ಬಂತು ಎಡಿಟಿಂಗ್ ರೂಮಿಂದ. ಅಲ್ಲಿಂದ ಎಡಿಟಿಂಗ್ ರೂಮಲ್ಲಿ, ಸರ್ ವಿಷ್ಣು ಸರ್ ಮನೆಯಿಂದ ಫೋನು ಫೋನ್ ಬಂದಿದೆ ಅಂದರು ಭಕ್ತ ಸಾರು. ಅಲ್ಲಿ ಮನೋಹರ್ ಸಾರು, ಸೌಂದರ್ಯ ಎಲ್ಲ ಇದ್ದರು. ನೋಡಿದ್ದೆ ನನಗೆ, ನೀವು ಹೋಗಿ ಅಟೆಂಡ್ ಮಾಡು ಅಂದರು. ನಾನು ಸೀದಾ ಬಂದೆ. ಬಂದ ತಕ್ಷಣ ಹಲೋ. ನನಗೆ ಅವಾಗ ಏನು ಅನ್ನಿಸ್ತೋ ಪಾಪ, ನನಗೆ ಸಾರಿ ಅನಿಸುತ್ತೆ. ವಿಷ್ಣು ಸರ್ ಫೋನು. ಹಲೋ, ನಾನು ವಿಷ್ಣುವರ್ಧನ್ ಮಾತಾಡೋದು. ಹಾಂ ನಮಸ್ತೆ ಸರ್, ಹೇಳಿ ಸರ್, ಯಾರು ಮಾತಾಡೋದು? ನಾನು ಭಕ್ತ ಸಾರು ಅಸ್ಟೆಂಟು ಅಂದೆ. ಹಾಂ ನಮಸ್ತೆ. ತಕ್ಷಣ ಚೇಂಜ್ ಆಯಿತು. ನಮಸ್ತೆ ಅಂದರು. ಅದು ಕೇಳಿದೆ, ಸಾಂಗ್ ತುಂಬ ಚೆನ್ನಾಗಿ ಬಂದಿದೆಯಂತೆ, ನಾನು ಒಂದ್ಸಲಿ ಬಂದು ನೋಡ್ಬೋದಾ ಅಲ್ಲಿ ಎಡಿಟಿಂಗ್ ರೂಮಿಗೆ? ನನಗೆ ಅವಾಗ, ಸರ್ ನೀವು ನಮಗೆಲ್ಲ ಫೋನ್ ಮಾಡಿ ಎಲ್ಲ ಕೇಳಬಾರ್ದು, ನೀವೇನಿದ್ರು ಡೈರೆಕ್ಟ್ ಹತ್ರ ಕೇಳಬೇಕು, ನಮ್ಮ ಹತ್ರ ಹಂಗೆಲ್ಲ ಕೇಳಬಾರ್ದು, ಹಂಗೆ ತೋರಿಸಲ್ಲ ಯಾರಿಗೂ ಸಾಂಗು ಅಂದ್ಬಿಟ್ಟೆ. ಆ ಮೂಮೆಂಟ್ ಒಳಗೆ ಅವ್ರಿಗೇನು ಹರ್ಟ್ ಆಯಿತೋ ಏನಾಯಿತೋ ಗೊತ್ತಾಗಲಿಲ್ಲ. ಅದೇನು ಯೋಚನೆ ಮಾಡಲಿಲ್ಲ. ಫೋನ್ ಇಟ್ಟೆ. ನೀವೇನಿದ್ರು ಡೈರೆಕ್ಟರ್ ಹತ್ರ ಮಾತಾಡಿ ಸರ್, ಎಡಿಟರ್ ಹತ್ರ ನಮ್ಮ ಹತ್ರ ಎಲ್ಲ ಕೇಳೋಂಗಿಲ್ಲ ಅದು ಅಂದೆ. ಸೀದಾ ಒಳಗಡೆ ಬಂದೆ. ಒಳಗಡೆ ಬಂದ ತಕ್ಷಣ ಏನಂದ್ಯಾ ಅಂದರು. ಸರ್ ಅವ್ರು ಫೋನ್ ಮಾಡಿದರು, ನಾನು ಹಿಂಗೆ ಅಂದ್ಬಿಟ್ಟೆ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಸರ್, ನಂಗೆ ಸಡನ್ನಾಗಿ ಬಂದುಬಿಡ್ತು, ಯಾಕಂದರೆ ನಾವು ಕೆಲಸ ಮಾಡೋ ಮೂಡಲ್ಲಿದ್ವಲ್ಲ, ನೀವೇನಾದರೂ ಡೈರೆಕ್ಟರ್ ಡಿಸ್ಟರ್ಬ್ ಮಾಡಬೇಡಿ ಇಲ್ಲಿ ನಮ್ಗೆ ಎಡಿಟರ್ ರೂಮಿಗೆಲ್ಲ ಬಂದು ಅಂದ್ಬಿಟ್ಟೆ ಅಂದೆ. ಅದಕ್ಕೆ ನಿನ್ನನ್ನು ಕಳಿಸಿದ್ದು, ನೀನೇ ಕರೆಕ್ಟಾಗಿ ಹೇಳ್ತೀಯ ಅಂತ ಅಂದರು. ಭಗವಾನಿಗೆ ನನ್ನ ಮೇಲೆ ಸಿಟ್ಟು ಬಂದುಬಿಡ್ತು. ಏನೇ ಹೋಗಿದ್ದೆ ವಿಷ್ಣು ಹಂಗೆ ಅಂದ್ಬಿಟ್ಟಿಯಾನೆ ಹಿಂಗೆ ಅಂದ್ಬಿಟ್ಟಿಯಾನೆ ಅಂತ. ಅಲ್ಲಿ ನಮ್ಮ ಎದುರಿಗೆ ಮಾತಾಡಲ್ಲ, ಅಲ್ಲಿ ಊಟಕ್ಕೆ ಹಾಕ್ತೀವಲ್ಲ, ಅಲ್ಲಿ ಮಧ್ಯಾಹ್ನ ಬ್ರೇಕಲ್ಲಿ ಅಲ್ಲಿ ಮಾತಾಡ್ಕೊಂಡಿದ್ರೆ ವಿಷ್ಣು ಸರಿಗೆ ಹಿಂಗೆ ಅಂದಂತೆ ನ್ಯೂಸ್ ಹೊರಟೋಗ್ಬಿಡ್ತು. ಆಗಲೇ ಸಾಯಂಕಾಲ ಕರೆಕ್ಟಾಗಿ 4:15 ಇರ್ಬೋದು. ಸೀದಾ ವಿಷ್ಣು ಸರ್ ಚಾಮುಂಡೇಶ್ವರಿಗೆ ಬಂದುಬಿಟ್ರು. ಚಾಮುಂಡೇಶ್ವರಿಗೆ ಬಂದರು. ನಾವೆಲ್ಲ ಒಳಗಡೆ ಕೂತಿದ್ವಿ. ಒಳಗಡೆ ಕೂತಿದ್ದಂಗೆ ಇವರು ಬಂದರು, ವಿಷ್ಣು ಸಾರ್ ಬಂದಿದ್ದಾರೆ ಅಂತ. ಸೀದಾ ಅಷ್ಟೊತ್ತಿಗೆ ಸೀದಾ ಬಂದರು. ಭಕ್ತ ಸಾರ್ ಹತ್ರ ಕರ್ಕೊಂಬಂದರು. ಭಕ್ತ ಸಾರ್ ಬಂದ ತಕ್ಷಣ ಭಕ್ತ ಸಾರು ಅವರು ರೆಸ್ಪೆಕ್ಟ್ ಎಲ್ಲ ಚೆನ್ನಾಗಿ ಕೊಡೋರು. ಏನೋ ನಮ್ಮ ಹುಡುಗ ಏನೋ ಮಾತಾಡಿದಂತೆ, ನಾನು ಇನ್ನೊಂದು ಸ್ವಲ್ಪ ಕೆಲಸ ಮಾಡಬೇಕಿತ್ತು, ಅದಕ್ಕೆ ನಾನು ಹಂಗೆಲ್ಲ ತೋರ್ಸೋಕ್ಕಾಗಲ್ಲ ಅನ್ನೋ ಆ ಉದ್ದೇಶದಲ್ಲಿ ಮಾತಾಡಿದ್ದಾನೆ. ಬಿಟ್ಕೊಡ್ತಾ ಇರಲಿಲ್ಲ ಏನೇ ಮಾಡಿದ್ರು. ಸಾರಿ, ನಾನು ನಿಮಗೆ ಡಿಸ್ಟರ್ಬ್ ಮಾಡಿದೆ, ಇನ್ನೊಂದ್ಸಲಿ ಹಂಗೆಲ್ಲ ನಿಮಗೆ ಎಡಿಟಿಂಗ್ ರೂಮಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಲ್ಲ, ಸಾರಿ, ಅದನ್ನು ಹೇಳೋಗೋಣ ಅಂತ ಬಂದೆ. ನನಗೆ ಎಕ್ಕಡದಲ್ಲಿ ಹೊಡೆದಂಗೆ ಆಗೋಯ್ತು. ನನಗೆ ಶಾಲ್ ಸುತ್ಕೊಂಡು ಹೊಡೆದ್ರಲ್ಲ ನನಗೆ ಅಂತ. ನಾನು ಹಿಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಸೀದಾ ಅಂದರೆ ಆಮೇಲೆ ಮತ್ತೆ ಕೂತ್ಕೊಳ್ಳಿ ಅಂಥೇಳಿ ಕೊನೆಗೆ ಆ ಸಾಂಗ್ ತಗೊಬಂದು ಅಲ್ಲಿ ಮೇಲ್ಗಡೆ RR ಥಿಯೇಟ್ರ್ ಇತ್ತು, ರಾಮನಾಥನ್ ಅಂತ ಇಂಜಿನಿಯರು, ಅಲ್ಲಿ ಸಾಂಗ್ ಹಾಕಿ ಇಮ್ಮಿಡಿಯೇಟಾಗಿ ಸ್ವಲ್ಪ ಎಲ್ಲ ಅದು ಇದು ಮಾಡುತ್ತೆ, ಟೈಮ್ ಆಗುತ್ತೆ, ಸ್ವಲ್ಪ ಒಂದು 1/2 hour ವೆಯ್ಟ್ ಮಾಡ್ತೀರಾ ಅಂದರು. ವೆಯ್ಟ್ ಮಾಡ್ತೀನಿ ಸರ್, 1/2 hour ಅಲ್ಲ 1 hour ವೆಯ್ಟ್ ಮಾಡ್ತೀನಿ ಸರ್, ಆ ಸಾಂಗ್ ಒಂಚೂರು ನೋಡೋಣ ಅಂತ. ಸಾಂಗ್ ತೋರಿಸು ಅಂತ ಹೇಳಿಲ್ಲ, ಇವರೇ ಭಕ್ತ ಸರ್ ಹೇಳಿದ್ಮೇಲೆ ಆಯಿತು ಅಂತ ಹೇಳ್ಬಿಟ್ಟು ಸಾಂಗ್ ನೋಡಿದ್ರು. ಸಾಂಗ್ ನೋಡಿದ್ದೆ, ಭಕ್ತ ಸಾರಿಗೆ ಬಂದು ನಮಸ್ಕಾರ ಮಾಡಿ, ಏನು ಸರ್ ಆ ಸಾಂಗ್ ಎಷ್ಟು ಅದ್ಭುತವಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಫಸ್ಟ್ ಒಂದ್ಸಲಿ ಮಾಡಿದ್ದು ನೋಡಿದ್ರಲ್ಲ, ಇದು ಹೆಂಗೆ ಮಾಡಿದ್ದೀರಾ ಅಂಥೇಳಿ ಭಕ್ತ ಸಾರಿಗೆ ಧನ್ಯವಾದ ಹೇಳಿ, ಅಲ್ಲಿ ವಿಷ್ಣು ಸರ್ ನನಗೆ ಕ್ಲೋಸ್ ಆಗಿದ್ದು ಆ ಪಿಕ್ಚರಲ್ಲಿ. ಹಾಗಾಗಿ ನಾನು ಏನೇ ಮಾಡಿದ್ರೆ ಭಕ್ತ ಶಿಷ್ಯ ಅವನು ಹಂಗೆ ಮಾತಾಡೋದು ಅನ್ನೋದು. ಹಾಗಾಗಿ ವಿಷ್ಣು ಸಾರು ನಮ್ಮದು ಒಡನಾಟಗಳೆಲ್ಲ ಈಗ ಸ್ಟಾರ್ಟ್ ಆಯಿತು. ಇವರಿಬ್ಬರನ್ನ ಹ್ಯಾಂಡ್ಲ್ ಮಾಡೋ ಹಬ್ಬನೂ ಬಹುಶಃ ಹಬ್ಬ ಮಾಡಲಿಲ್ಲ ನಾನು, ಇದು ದಿಗ್ಗಜರು ಮಾಡಿದೆ. ಇವರಿಬ್ಬರನ್ನ ಹ್ಯಾಂಡ್ಲ್ ಮಾಡೋದು ಎಷ್ಟು ಈಸಿ ಇತ್ತಣ್ಣ, ವಿಷ್ಣು ಸರ್ನ ಅಂಬರೀಷ್ ಸರ್ನ? ಅಲ್ಲ, ಯಾವುದೇ ಆರ್ಟಿಸ್ಟನ್ನ ಹ್ಯಾಂಡ್ಲ್ ಮಾಡೋದು ತುಂಬ ಈಸಿ. ಏನಕ್ಕೆ ಅಂದರೆ ನಾವು ಹೇಗೆ ಬಿಹೇವ್ ಮಾಡ್ತೀವೋ ಹಾಗಿರ್ತಾರೆ.
ನಾವು ನಮ್ಮ ಕೆಲಸ ಏನಿದ್ರು ನಾವು ಕೆಲಸದಲ್ಲಿ ತೋರಿಸ್ಬೇಕು ಹೊರ್ಸು ಪರ್ಸನಲ್ ಲೈಫ್ ಇದ್ರೊಳಗೆ ತೋರಿಸ್ಬಾರ್ದು. ನನಗದೇ ದ್ವಾರಕೀಶ್ ಹೇಳ್ಕೊಟ್ಟಿದ್ರಲ್ಲ ನನಗೆ, ಅವ್ರು ಬಂದ ತಕ್ಷಣ ಅವ್ರು ಯಾವ ಮೂಡಲ್ಲಿ ಬರ್ತಾರೆ ಆ ಥರ ನೀನು ಮಾತಾಡ್ಸೋ ಮಗನೇ, ಪ್ರೀತಿಯಿಂದ ಮಾತಾಡ್ಸೋ, ಅವಾಗ ಶರಣಾಗ್ತಾರೆ. ಆಮೇಲೆ ನೀನು ಪರ್ಫೆಕ್ಟ್ ಆಗೋ ಕೆಲಸದಲ್ಲಿ ನೀ ತೊದಲಿಸ್ಬೇಡ. ಡೈಲಾಗ್ ಹೇಳೋತ್ತಿಗೆ ನೀ ತೊದಲಿಸಿದ್ರೆ ಇವನು ಸರಿ, ನೀನು ಪರ್ಫೆಕ್ಟಾಗಿ ಇದು ಮಾಡಿ. ಇದೆಲ್ಲ ಭಕ್ತ ಸಾರು ಇವರು ಈ ಗರಡಿಲೆಲ್ಲ ಬೆಳೆದಿರೋದ್ರಿಂದ ಡಿ ಬಾಬು ಈ ಥರ ಎಲ್ಲ ಬೆಳೆದಿರೋದ್ರಿಂದ ನನಗೆ ಅಲ್ಲಿ ವಿಷ್ಣು ಸಾರು ಅಂದರೆ ಅವ್ರು ಬಿಡಿ ಡಿಸಿಪ್ಲಿನಿಗೆ ಇನ್ನೊಂದು ಹೆಸರೇ ವಿಷ್ಣು ಸಾರು. 9 ಗಂಟೆಗೆ ಕರೆಕ್ಟಾಗಿ ಬರೋದು. ಇವ್ರನ್ನ ಹ್ಯಾಂಡ್ಲ್ ಮಾಡೋದು ಹೆಂಗೆ ಅಂದರೆ, ಅಂಬರೀಷ್ ಅವ್ರು ಬರ್ತಿದ್ದಿದ್ದೆ 12 ಗಂಟೆಗೆ. ಅವರು ನನಗೆ ಪ್ರೋಗ್ರಾಮ್ ಹಾಕೋದೇ ಫಸ್ಟ್. ನನಗೇನಂದರೆ ಮೊದಲಿಂದನೂ ನಂದು ಏನಂದರೆ, ನಾನು ಯಾವುದೇ ಡೈರೆಕ್ಟರ್ ಹತ್ರ ಹೋದರೆ ಪ್ರೋಗ್ರಾಮಿಗೆ ಯಾರೂ ಎಂಟ್ರ್ ಆಗೋಂಗಿಲ್ಲ. ನಾ ಪ್ರೋಗ್ರಾಮ್ ಹಾಕ್ತೀನಿ, ಅದನ್ನು ಮಾಡಬೇಕಷ್ಟೇ ಸರ್. ಪ್ರೋಗ್ರಾಮ್ ಚೇಂಜ್ ಮಾಡಿದ್ರೆ ನಾನು ಮಾಡಲ್ಲ. ಯಾಕಂದರೆ ನಾನು ಇವಾಗ ಈ ಸೀನ್ ಆದಮೇಲೆ ಆ ಪ್ಲ್ಯಾನಿಂಗು ನನಗೆ ಆ ಸೇಕೈ ಚಂದ್ರು ಹೇಳ್ಕೊಟ್ಟಿದ್ದ. 11 ಗಂಟೆಯಿಂದ 12 ಗಂಟೆಗೆ ಈ ಥರ ಆವಾಗಲೇ ಮಾಡಿದ್ವಿ. ಯಕೀನ್ ಅಂತ ಒಂದು ಹಿಂದಿ ಸೀರಿಯಲ್ ಮಾಡಿದ್ವಿ. ಆ ಹಿಂದಿ ಸೀರಿಯಲಲ್ಲಿ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಯಾವ ಕಾರು ನಿಮ್ಮ ಮನೆಗೆ ಯಾವ ಕಾರ್ ಬರುತ್ತೆ ಆವಾಗಲೇ ಎಲ್ಲ ಮಾಡಿಟ್ಟಿದ್ದ ಅವನು ಚಂದ್ರು. ಹಾಗಾಗಿ ಅಲ್ಲಿ ಕಲ್ತಿದ್ದೆ ಎಲ್ಲ ಸ್ಕೂಲು. ಹಾಗಾಗಿ ಇಷ್ಟು ಗಂಟೆಗೆ ಈ ಸೀನ್ ಓದ್ಬಿಟ್ರೆ ಇಷ್ಟು ಅವರಲ್ಲಿ ಈ ಸೀನ್ ಮುಗಿಯುತ್ತೆ. ಕ್ಯಾಲ್ಕುಲೇಷನ್ ಅದರೊಳಗೆ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಇಟ್ಕೊಂಡ್ಬಿಟ್ಟು ಆಮೇಲೆ ಆ್ಯಕ್ಟ್ ಮಾಡ್ತಿರೋರು ಯಾರು, ವಿಷ್ಣು ಸರ್, ಎಲ್ಲ ಒಂದೊಂದೇ ಟೇಕ್ ಓಕೆ ಆಗುತ್ತೆ, ಬೇಗ ಮುಗ್ದೋಗುತ್ತೆ. ಅವಾಗ ನಾವು ಇನ್ನೊಂದು ಸೀನ್ ಮಾಡ್ಬೋದು ಅನ್ನೋದು ಎಲ್ಲ ಕ್ಯಾಲ್ಕುಲೇಷನ್ ಇರೋದು. ಎಲ್ಲ ಈ ಸಿನಿಮಾ ಅನ್ನೋದೇ ಹಾಗೆ, ಪ್ರೋಗ್ರಾಮ್ ಅನ್ನೋದು ಒಂದು ಆರ್ಟ್. ಅದಕ್ಕೆ ಅದರೊಳಗೆ ಹೊರಟೋಗ್ಬೇಕಷ್ಟೇ. ಆವಾಗ ವಿಷ್ಣು ಇವ್ರು 12 ಗಂಟೆಗೆ ಬರೋರು. ಆವಾಗ ನಾವೇನು ಮಾಡ್ತಿದ್ವಿ ಅಂದರೆ, ಅಂಬರೀಷ್ ಅವರದ್ದು ಬ್ಯಾಲೆನ್ಸ್ ಎಲ್ಲ ಇಟ್ಬಿಡ್ತಿದ್ವಿ, ಕ್ಲೋಸ್ ಶಾಟು ಅದು ಇದು ಎಲ್ಲ. ವಿಷ್ಣು ಸಾರ್ ಕಾಂಬಿನೇಷನ್ ಏನು ಬರುತ್ತೋ ಅದು ಮಾಡ್ತಿದ್ವಿ. ಇಲ್ಲಾಂದರೆ ವಿಷ್ಣು ಸಾರ್ ಸೀನ್ ಇಟ್ಬಿಟ್ಟು ಅಂಬರೀಷ್ ಅವ್ರದ್ದು ಕಾಂಬಿನೇಷನು ಒಂದು 11-11:30 ಇಟ್ಕೊತಾ ಇದ್ವಿ. ಆವಾಗ ವಿಷ್ಣು ಸಾರ್ದು ಫಸ್ಟ್ ಓಪನಿಂಗು ಅದು ಇದು ಡೈರೆಕ್ಟ್ರುಗಳು ತೆಗಿಯೋರು. ಆಮೇಲೆ ಹೋಗಿ ಅಂಬರೀಷ್ ಬಂದ ತಕ್ಷಣ ಮ್ಯಾಚ್ ಮಾಡ್ತಿದ್ವಿ. ಆವಾಗ ಪ್ರೋಗ್ರಾಮ್ ಕರೆಕ್ಟ್ ಆಗೋದು, ಮುಗ್ದೋಗೋದು. ಒಂದು ದಿವಸ ಏನಾಗೋಯ್ತು, ವಿಷ್ಣು ಸಾರು ಅಂಬರೀಷು ಹಿಂಗಿದ್ದಾಗ ನನಗೆ ಅವತ್ತು ಪ್ರೋಗ್ರಾಮು ಇವತ್ತು ಅಪ್ಸೆಟ್ ಆಗುತ್ತೆ. ಅಂಬರೀಷ್ ಅವ್ರು 12 ಗಂಟೆಗೆ ಬಂದಿದ್ದಾರೆ, ಹೆಂಗೆ ಮಾಡೋದು ಡೈಲಿ ಇದೇ ತಲೆಯಲ್ಲಿ. ಅಂಬರೀಷ್ ಅವ್ರಿಗೆ ಹೇಳಿದೆ, ಏನು ಸರ್ ನೀವು ಡೈಲಿ 12 ಗಂಟೆಗೆ ಬಂದರೆ ಹೆಂಗೆ ಸರ್ ಶೂಟಿಂಗ್ ಮಾಡೋಕ್ಕಾಗುತ್ತೆ, ಹೆಂಗೆ ಸರ್ ಇಷ್ಟು ದಿವಸದಲ್ಲಿ ಸಿನಿಮಾ ಮುಗಿಸೋದು ನಾವು? ಬೆಳಿಗ್ಗೆ ಬಂದರೆ ವಿಷ್ಣು ಸರ್ 9 ಗಂಟೆಗೆ ಬರ್ತಾರೆ, ನೀವು 12 ಗಂಟೆಗೆ ಬರ್ತೀರಾ, ಹೆಂಗೆ ಸರ್ ನಿಮ್ಮಿಬ್ಬರು ಸೀನ್ ಕಾಂಬಿನೇಷನ್ ಮುಗ್ಸೋಕ್ಕಾಗುತ್ತೆ? ಇಡೀ ದಿವಸ ಒಂದೇ ಸೀನ್ ಮಾಡಬೇಕು, ಆಮೇಲೆ ನೀವು ಬರೋ ತನಕ ನಿಮ್ಗೆ ಕೂತಿರಬೇಕು. ಇಲ್ಲ ಅಂದರೆ ನೀವು ಬರಲಿಲ್ಲ ಅಂದರೆ ವಿಷ್ಣು ಸರ್ ಸೀನ್ ಮಾಡೋಂಗಿಲ್ಲ, ವಿಷ್ಣು ಸರ್ ಕಾಯ್ತಾ ಇರ್ತಾರೆ. ನಾಳೆ 9 ಗಂಟೆಗೆ ಬಂದುಬಿಡಿ ಸರ್ ಪ್ಲೀಸ್ ಅಂದೆ. ನೀನು ಹೇಳಿದ ತಕ್ಷಣ ನಾನು ಟೈಮಿಂಗ್ಸ್ ಚೇಂಜ್ ಮಾಡೋಕ್ಕಾಗುತ್ತಾ ಅಂದರು. ನೀವು ನಿಮ್ಮ ಟೈಮಿಂಗ್ಸ್ ಚೇಂಜ್ ಮಾಡಬೇಡಿ, ನಮ್ಮ ಟೈಮಿಂಗ್ಸಿಗೆ ಬನ್ನಿ ಅಂತ ಹೇಳಿದ್ದಷ್ಟೇ ಅಂದೆ. ಡಿ ಬಾಬು ಶಿಷ್ಯ ತಾನೇ ನೀನು ಅಂದರು. ಆಯಿತು ಬಿಡು, ನಾಳೆ ಬರ್ತೀನಿ ಬಿಡು. ಎಷ್ಟು 9 ಗಂಟೆಗೆ ಬರಬೇಕಾ? ಆಯಿತು 9 ಗಂಟೆಗೆ ಬರ್ತೀನಿ ಬಿಡು ಅಂದರು. ನೆಕ್ಸ್ಟ್ ಡೇ ನೋಡಿದ್ರೆ ಬೆಳಿಗ್ಗೆ 9 ಆಯಿತು, 10 ಆಯಿತು, 11 ಆಯಿತು, ವಿಷ್ಣು ಸಾರು ಇಲ್ಲ, ಅಂಬರೀಷು ಇಲ್ಲ. 12 ಗಂಟೆ ಕರೆಕ್ಟಾಗಿ ಬಂದರು. ವಿಷ್ಣು ಸಾರಿಗೆ ಕಾರಲ್ಲಿ ಕರ್ಕೊಂಡು ಬಂದರು. ನಮಗೆ ಬೆಳಿಗ್ಗೆನೇ ನಮಗೆ ವಿಷ್ಣು ಸಾರ್ ಮನೆ ಡ್ರೈವರು ಫೋನ್ ಮಾಡ್ಕೊಂಡು ಅದೆಲ್ಲ ತಿಳ್ಕೊತಾ ಇದ್ವಿ, ಎಲ್ಲಿ ಹೊರಟ್ರು ಏನು. ಅವ್ರೇನು ಮಾಡಿದ್ರು, ಅಂಬರೀಷ್ ಮನೆಗೆ ಹೋಗಿದ್ದಾರೆ, ಅವ್ರ ಜೊತೆ ಒಟ್ಟಿಗೆ ಬರ್ತಾರೆ. ನಮಗೆ ಅಲ್ಲೇ ಡಿಸೈಡ್ ಮಾಡಿದ್ವಿ, ಇವರು ಇನ್ ಟೈಮಿಗೆ ಬರೋಲ್ಲ, ಇವತ್ತು ಬರೋಕ್ಕೆ ಬಿಡೋಲ್ಲ ಅಂತ ಗೊತ್ತಾಗೋಯಿತು. ಡಿ ಬಾಬುಗೆ ಏನು ಮಾಡಿದೆ, ಸರ್ ಅದಕ್ಕಿಂತ ಮೊದಲು ಅವ್ರು ಇಲ್ಲದೆ ಇರೋದು ಒಂದು ಚಿಕ್ಕ ಸೀನ್ ಇದೆ, ಅದನ್ನು ಮುಗಿಸ್ಬಿಡೋಣ ಸರ್. ಯಾಕಂದರೆ ನಮಗೇನಂದರೆ ಬೆಳಗ್ಗೆ 9 ಗಂಟೆಗೆ ಹೋಗಲಿ 7 ಗಂಟೆಗೆ ಹೋಗಲಿ ಕ್ಯಾಮ್ರಾ ಆನ್ ಆಗಬೇಕು, ಕೆಲಸ ಸ್ಟಾರ್ಟ್ ಆಗಬೇಕು. ಆ ಮೂಡ್ ಹೊರಟೋಯ್ತು ಅಂದರೆ ಮತ್ತೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ, ಎಲ್ಲರ ಮೇಲೂ ರೇಗಕ್ಕೆ ಶುರು ಮಾಡ್ತಾಯಿದ್ವಿ. ಆ ಥರ ನಾವು ಡೈರೆಕ್ಟ್ರಿಗೆ ಆಗಕ್ಕೆ ಬಿಡ್ತಾ ಇರಲಿಲ್ಲ, ಪ್ರೊಡ್ಯೂಸರಿಗೂ ಲಾಸ್ ಆಗಬಾರ್ದು ಅಂತ ಬೆಳಿಗ್ಗೆ ಯಾವುದೋ ಒಂದು ಸೀನು ಫಸ್ಟ್ ಮಾಡಿಬಿಡ್ತಿದ್ವಿ. ಆ ಥರ ತೆಕ್ಕೊಟ್ಟೆ ಮಾಡ್ತಾಯಿದ್ವಿ. ಬಂದರು, ಬರ್ತಿದ್ದಂಗೆ ಹಿಂಗೆ ನೋಡ್ರು, ಏನಪ್ಪ ನಿನ್ನೆ ಹೇಳಿದ್ಯಲ್ಲ ನೀವಿಬ್ಬರು ಒಟ್ಟಿಗೆ ಬಂದ್ರೇ ನಾನು ಕರೆಕ್ಟಾಗಿ ಮಾಡೋಕ್ಕೆ ಸಾಧ್ಯ ಸೀನು, ಇಲ್ಲ ಅಂದರೆ ಬ್ಯಾಲೆನ್ಸ್ ಯಾವುದೂ ಉಳಿಸ್ಬೇಡ, ಇವಾಗ ಸ್ಟಾರ್ಟ್ ಮಾಡೋ ನೀನು ಅಂದರು. ಅಲ್ಲಿ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, ಸಾಯಂಕಾಲ ಆಯಿತು, ಮುಗೀತು, ಸೀನ್ ಮುಗಿಸಿದ್ವಿ. ಅಣ್ಣ, ಈ ಹಾಡುಗಳ ಕಂಪೋಸಿಂಗು ಏನಾದರೂ ನೆನಪಿದೆಯಾ ಅಣ್ಣ? ಹಾಡುಗಳು ದಿಗ್ಗಜರದು ಇವಾಗಲೂ ಜ್ಞಾಪಕ ಇದೆ. ಒಂದು ಸಾಂಗು ಕಂಪೋಸ್ ಆಗಿಲ್ಲ, ಇದು ನಾವು ಕುಚಿಕ್ಕು ಕುಚಿಕ್ಕು ಸಾಂಗು ಅದೊಂದು ಮಾಡಬೇಕು, ಅದೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಸಾಂಗ್ ರೆಡಿ ಆಗಿಲ್ಲ ಏನು. ಆವಾಗ ಕರೆಕ್ಟಾಗಿ ಆಕಸ್ಮಿಕನೋ ಯಾವುದೋ ಒಂದು ಇರಬೇಕು. ಹಂಸಲೇಖ ಅವರು ಇವ್ರದ್ದು ಪಿಕ್ಚರ್ ಮಾಡ್ತಾಯಿದ್ರು, ಅಣ್ಣವ್ರ ಮನೆದು. ಅಲ್ಲಿ ಹಂಸಲೇಖ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಡೈಲಿ ಅಣ್ಣವ್ರ ಮನೆಗೆ ಹೋಗೋದು, ಅಲ್ಲಿ ಕೂರೋರು, ಅಲ್ಲೆಲ್ಲ ಇದು ಮಾಡೋರು. ನನಗೆ ಇಲ್ಲಿ ಅವ್ರೇನೋ ಹಂಸಲೇಖ ಅವ್ರು ಬಂದಿಲ್ಲ, ಅಲ್ಲಿ ಸಾಂಗು ಲಿರಿಕ್ಸ್ ಬರೆಸ್ಬೇಕು, ಹೋಗಿ ಅಣ್ಣವ್ರ ಮನೆಗೆ ಹೆಂಗೆ ವಿತೌಟ್ ಪರ್ಮಿಷನಲ್ಲೆಲ್ಲ ಹೋಗೋಕ್ಕಾಗಲ್ಲಲ್ಲ. ಎಲ್ಲ ಆಯಿತು ಸರ್, ನಾನು ಹೋಗಿ ಹಂಸಲೇಖ ಅವ್ರನ್ನ ಮೀಟ್ ಮಾಡಿ ಹೇಳಿ ಬರ್ತೀನಿ. ಯಾಕಂದರೆ ಹಂಸಲೇಖ ಅವ್ರ ಜೊತೆ
ನಾನು ಆಲ್ರೆಡಿ ಟಚಲ್ಲಿದ್ದೆ ಟಚ್ಚಲ್ಲಿದ್ದೆ, ಕ್ಲೋಸಲ್ಲಿದ್ದೆ, ಅವ್ರ ಜೊತೆ ರೇಸ್ ವೀಲೆಲ್ಲ ಒಡನಾಟ ಇತ್ತಲ್ಲ. ಒಡನಾಟ ಇರೋದ್ರಿಂದ ನನಗೆ ಅದೊಂದು ಸಲಿಗೆ ಇತ್ತು. ಆಮೇಲೆ ಹಾಗಾಗಿ ಹೋಗಿ ಮಾತಾಡಿಸ್ತೀನಿ ಬಿಡಿ ಸರ್ ಅಂತ ಹೇಳಿ ಸೀದಾ ಅಣ್ಣವ್ರ ಮನೆಗೆ ಬಂದೆ. ಅದು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ ಒಂದು ಇನ್ಸಿಡೆಂಟ್ ಇದು. ರಾಜ್ಕುಮಾರ್ ಮನೆಗೆ ಬಂದೆ ಒಳಗಡೆ ಗೇಟ್ ತೆಗಿತಿದ್ದಂಗೆ ಚೆನ್ನ ನೋಡ್ದ, ಏನು ರೀ ಇಲ್ಲಿ ಅಂದರು. ಇಲ್ಲ ಹಂಸಲೇಖ ಮಾತಾಡಬೇಕು, ಅದಕ್ಕೆ ಬಂದೆ. ಆಯಿತು, ಹೊರಗಡೆ ಇರ್ರಿ, ಅವ್ರು ಬಂದ ತಕ್ಷಣ ಹೇಳ್ತೀನಿ, ಅವ್ರು ಊಟ ಮಾಡ್ತಾಯಿದ್ದಾರೆ ಅಂದರು. ಅಲ್ಲಿ ಊಟ ನಡೀತಾ ಇತ್ತು ಡೈನಿಂಗ್ ಟೇಬಲಲ್ಲಿ. ರಾಜ್ಕುಮಾರ್ ಅವರು, ಹಂಸಲೇಖ ಇವರೆಲ್ಲ ಊಟ ಮಾಡ್ತಾ ಕೂತಿದ್ರು. ನಾ ಸೀದಾ ಏನು ಮಾಡಿದೆ, ಹೊರಗಡೆ ಕಾರ್ ಹತ್ರ ಬಂದು ನಿಂತ್ಕೊಂಡೆ. ಒಳಗಡೆ ಹೋಗೋದು ಬೇಡ, ಚೆನ್ನ ಬೇರೆ ಹೇಳಿಬಿಟ್ಟಿದ್ದಾರಲ್ಲ ಒಳಗಡೆ, ಅಲ್ಲೇ ಹೊರಗಡೆ ನಿಂತಿದ್ದೆ. ಅಷ್ಟೊತ್ತಿಗೆ ಅವ್ರ ಅಸೋಸಿಯೇಟು ಪ್ರಕಾಶ್ ರಾಜ್ ಮೇಹು, ಪ್ರಕಾಶ್ ರಾಜ್ ಮೇಹು ಅವರು ಬಂದರು. ಹೊರಗಡೆ ಅಣ್ಣ ಕರಿತಿದ್ದಾರೆ ಬರಬೇಕಂತೆ ಅಂದರು. ಅಣ್ಣ ನನಗೆ ಯಾಕೆ ಕರೀತಾರೆ, ಕರೆದ್ರೆ ಹಂಸಲೇಖ ಅವ್ರು ಕರಿಬೇಕು, ಅಣ್ಣ ಅವ್ರು ನನಗೆ ಯಾಕೆ ಇಲ್ಲ ಬರಬೇಕಂತೆ ಒಳಗಡೆ, ಏನಕ್ಕೆ ಅಂದೆ. ಸರ್ಪ್ರೈಸ್ ನನಗೆ, ಅದೇ ಊಟಕ್ಕೆ ಕರಿತಿದ್ದಾರೆ. ಇಲ್ಲ ನಂದು ಊಟ ಆಗಿಲ್ಲ, ನನಗೆ ಹೊರಗಡೆ ನಿಲ್ಲಿಸಿದ್ರಲ್ಲ ಅದು ನನ್ನ ಮೈಂಡಲ್ಲಿ ಸಿಟ್ಟಿತ್ತು. ಚೆನ್ನಾಗಿ ಹೊರಗಡೆ ನಿಲ್ಲಿಸ್ಬಿಟ್ರಲ್ಲ, ಒಳಗಡೆ ಕೂರು ಅನ್ನಲಿಲ್ಲಲ್ಲ ಅಂತ ಅದೊಂದು ತಲೆಯಲ್ಲಿ ಇತ್ತು. ಊಟ ಬೇಡ ಅಂತೇಳಿ ಹೊರಗಡೆ ಕಾರ್ ಹತ್ರ ನಿಂತ್ಕೊಂಡಿದ್ದೆ. ಊಟ ಮಾಡು, ಇಲ್ಲ ನಂದು ಊಟ ಆಯಿತು ಅಂತ ಹೇಳಿ ಅಂದೆ. ಸರ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ಅವ್ರು ಕರಿ ಎಂದಿದ್ದಾರೆ, ಬನ್ನಿ ಸರ್ ಅಷ್ಟೇ ಅಂದ. ಆಯಿತು ಅಂತ ಗೇಟ್ ತಗೊಂಡು ಒಳಗಡೆ ಬಂದರೆ ಹಂಸಲೇಖ ಅವ್ರಿಗೆ ಸಿಟ್ಟು, ನನ್ನ ಮಗ ಇಲ್ಲಿಗೆ ಯಾಕೆ ಹುಡ್ಕೊಂಬಂದ, ಇಲ್ಲಿ ನಾನೇನೋ ಕಂಪೋಸಿಂಗ್ ಕೂತೀನಿ, ಡಿಸ್ಟರ್ಬ್ ಮಾಡೋಕ್ಕೆ ಬಂದೀಯ ನನಗೆ ಅಂತ. ನನಗೇನಂದರೆ ಗುರುಗಳು ಹೇಳಿದ್ದಾರೆ, ರಾಕ್ಲೈನ್ ವೆಂಕಟೇಶ್ ಅವ್ರು ಹೇಳಿದ್ದಾರೆ, ಆ ಕೆಲಸ ಚಾಚು ತಪ್ಪದೇ ಮಾಡಬೇಕು, ಕರಿಬೇಕು ಅಷ್ಟೇ ನನ್ನ ತಲೆಯಲ್ಲಿ. ಆ ಮನೆ ಈ ಮನೆ ಅದೆಲ್ಲ ನನ್ನ ತಲೆಯಲ್ಲಿ ಏನೂ ಇಲ್ಲ. ನಾನು ಎಷ್ಟಾಗಿ ಬಂದೆ, ಅವಾಗ ಅಣ್ಣವರು ಊಟ ಮಾಡ್ಕೊಂಡು ಹೋಗಿ ಅಂದರು. ಇಲ್ಲ ಅಣ್ಣ ಊಟ ಆಯಿತು ಅಂದೆ. ವರದಪ್ಪಣ್ಣವ್ರು ಗೊತ್ತಿದ್ದರು ಮೊದಲೇ, ಯಾಕಂದರೆ ವರದಪ್ಪಣ್ಣವ್ರ ಅಳಿಯ ನನ್ನ ಕ್ಲಾಸ್ಮೇಟ್ ಆಗಿದ್ದ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವನು. ಹಾಗಾಗಿ ವರದಪ್ಪಣ್ಣವ್ರದ್ದು ಸ್ವಲ್ಪ ಪರಿಚಯ ಇತ್ತು. ಇಲ್ಲ ಊಟ ಮಾಡ್ಕೊಂಡು ಹೋಗಿ, ಊಟದ ಟೈಮಿಗೆ ಬಂದಿರಾ ನೀವು. ನಾವು ಊಟ ಮಾಡೋ ಟೈಮಿಗೆ ಯಾರು ಮನೆಗೆ ಬಂದರೆ ದೇವರು ಕಳಿಸಿರ್ತಾನಂತೆ, ಅವರಿಗೆ ಹಾಗೆ ಕಳಿಸ್ಬಾರ್ದಂತೆ, ಸ್ವಲ್ಪ ಆದರೂ ಊಟ ಮಾಡ್ಕೊಂಡು ಹೋಗಿ ಅಂದರು ಅಣ್ಣ. ನನಗೆ ಏನು ಮಾತಾಡಬೇಕು ಏನು ಬಿಡಬೇಕು, ಅವರು ನೋಡೋದೇ ಒಂದು ಇದು ಅದೃಷ್ಟ ಅಂಥದ್ರೊಳಗೆ ಊಟಕ್ಕೆ ಕರಿತಿದ್ದಾರೆ. ಊಟ ಆಗಿದೆ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೀನಿ, ಅದನ್ನು ವಾದ ಕಂಟಿನ್ಯೂ ಮಾಡಬೇಕು. ಇಲ್ಲ ಅಣ್ಣ ಊಟ ಆಯಿತು. ಇಲ್ಲ ನಿಮ್ಮದು ಊಟ ಆಗಿಲ್ಲ ಅನಿಸುತ್ತೆ. ಇಲ್ಲ ಅಣ್ಣ ಊಟ ಮಾಡದೆ ಬರ್ತಾರೆ, ಊಟ ಆಯ್ತಣ್ಣ ದಯವಿಟ್ಟು, ನೀವು ಹೇಳಿದ್ರಲ್ಲ ಇದೇ ನನಗೆ ದೊಡ್ಡ ಇದು ಅಣ್ಣ, ಭಾರಿ ಸಂತೋಷ ಆಯ್ತಣ್ಣ ಅಂದೆ. ಬನ್ನಿ ಒಳಗಡೆ ಅಂತ ಸೀದಾ ಒಳಗಡೆ ಕರ್ಕೊಂಡೋದ್ರು. ಡೈನಿಂಗ್ ಟೇಬಲ್ ಹತ್ರ ಕೂರಿಸಿದ್ದೆ. ಫ್ರೂಟ್ಸ್ ತಿನ್ಬೋದಲ್ಲ ಊಟ ಆದಮೇಲೆ, ಫ್ರೂಟ್ ಸಾಲಡ್ ತಿನ್ಬೋದಲ್ಲ ಅಂದರು. ಅದಕ್ಕೆ ನಾನೇನು ಹೇಳೋಕ್ಕಾಗಲ್ಲ. ತಿಂತೀನಿ ಅಂದೆ. ಹಸಿವೆ ಆಗಿತ್ತಲ್ಲ, ಫ್ರೂಟ್ ಸಾಲಡ್ ಚೆನ್ನಾಗಿ ತಂದರು. ಫ್ರೂಟ್ ಸಾಲಡ್ ಇಷ್ಟು ದೊಡ್ಡ ಇದರೊಳಗೆ ತಂದುಕೊಟ್ರು. ಫ್ರೂಟ್ ಸಾಲಡ್ ತಿಂದೆ ನೋಡ್ತಾನೇ ಕೂತಿದ್ದಾರೆ ಎದುರುಗಡೆ. ಆ ಕಡೆ ಹಂಸಲೇಖ ಅಲ್ಲಿ ನೋಡ್ತಾ ಇದ್ದಾರೆ, ಆ ಕಡೆ ಚೆನ್ನಾಗಿ ನೋಡ್ತಾ ಇದ್ದಾರೆ. ಚೆನ್ನಾಗಿ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ. ಊಟ ಇಲ್ಲ, ಫ್ರೂಟ್ ಸಾಲಡ್ ಅಷ್ಟು ತಿಂದೆ. ಅಷ್ಟಾದಮೇಲೆ ಸ್ವೀಟ್ ಅಂದರೆ ಇಷ್ಟನಾ ನಿಮಗೆ ಅಂದೆ. ಸ್ವೀಟ್ ಅಂದರೆ ನಾನು ಮೊದಲೇ ಇಷ್ಟ. ಸ್ವೀಟ್ ಇಷ್ಟ ಅಣ್ಣ ಅಂದೆ. ಆ ರಸ್ಮಲೈ ತಂದುಕೊಡು ಅಂದರು. ರಸ್ಮಲೈ ಇಷ್ಟು ದೊಡ್ಡ ಬೌಲಲ್ಲಿ ತಂದುಕೊಟ್ರು. ಚೆನ್ನಾಗಿ ತಿಂದೆ ಎಲ್ಲ ಆಯಿತು. ಊಟದಷ್ಟೇ ಆಗೋಯ್ತು. ಎಲ್ಲ ತಿಂದೆ. ಎಲ್ಲ ಆದಮೇಲೆ ನಗ್ತಾ ಹಿಂಗೆ ನೋಡ್ತಾ, ನೀವು ಊಟ ಮಾಡ್ಕೊಂಬಂದಿಲ್ಲ, ತುಂಬ ಹಸಿವೆ ಆಗಿದೆ, ನೀವು ತಿನ್ನೋದು ನೋಡ್ರೆ ಗೊತ್ತಾಗುತ್ತೆ ಅಂದರು. ಆವಾಗ ಹೇಳಿದೆ, ಹೌದು ಅಣ್ಣ ಊಟ ಮಾಡ್ಕೊಂಬಂದಿದ್ದೀನಿ, ದಯವಿಟ್ಟು ನನಗೆ ಕ್ಷಮಿಸಿ, ನಿಮ್ಮ ಹತ್ರ ಸುಳ್ಳು ಹೇಳಿಬಿಟ್ಟೆ. ಅಲ್ಲಿ ಹೇಳಿ ಕಳಿಸಿದ್ನಲ್ಲ ಊಟ ಆಯಿತು ಅಂತ, ಅದಕ್ಕೋಸ್ಕರ ಹಂಗೆ ಅಂದ್ಬಿಟ್ಟೆ. ನಂಗೆ ಗೊತ್ತಾಯಿತು. ಯಾಕಂದರೆ ಯಾರೇ ಅತಿಥಿ ಆ ಟೈಮಿಗೆ ಬಂದರೆ ಊಟ ಮಾಡಿರೋಲ್ಲ, ನಂಗೆ ಗೊತ್ತು. ಊಟ ಮಾಡ್ಕೊಂಡು ಹೋಗ್ಬೇಕು. ಹೀಗೆಲ್ಲ ಇದಕ್ಕೆ ಸುಳ್ಳು ಹೇಳಬಾರ್ದು. ಅದು ನನ್ನ ಕಣ್ಣಲ್ಲಿ ರಾತ್ರಿ ಹೋಗಿ ಅಳುನೇ ಬಂದುಬಿಡ್ತು. ಅವ್ರ ಮನೆಗೆ ಬಂದು ಅವರು ಅಷ್ಟು ತಿಂದ್ಬಿಟ್ಟು ನಿಮ್ಮದು ಊಟ ಆಗಿಲ್ಲ ಗೊತ್ತು ನನಗೆ ಅಂದೆ, ಅಷ್ಟೆಲ್ಲ ಹಾಕ್ಸೋದ್ರಲ್ಲ ಅನ್ನೋದೊಂದು ಈ ಥರ ಒಂದು ಡಿ ಬಾಬು ಕಂಪೋಸಿಂಗು ಅಲ್ಲಿಂದ ಆಯಿತು ಹೋಗಯ್ಯ, ಅವ್ರ ಹತ್ರ ಊಟ ಎಲ್ಲ ಮಾಡಿಸ್ಕೊಂಬಿಟ್ಟೆ ನೀನು ಅಂತ ಹೇಳಿದ್ದೆ. ನೆಕ್ಸ್ಟ್ ಕಂಪೋಸಿಂಗು ಆಕಾಶವಾಣಿಯಲ್ಲಿ ಕೂತಿದ್ವಿ. ಕೂತ್ಕೊಂಡು ಹಂಗೆ ಬಾ ಊಟಕ್ಕೆ ಹೋಗೋಣ ಅಂತ ಗುನುಗ್ತಾನೇ ಇದ್ದರು. ಸೀದಾ ಜನಾರ್ದನ್ ಹೋಟ್ಲಲ್ಲಿ, ಇವಾಗಲೂ ಜ್ಞಾಪಕ ಇದೆ, ಜನಾರ್ದನ್ ಹೋಟ್ಲಲ್ಲಿ ಕುಚಿಕ್ಕು ಅನ್ನೋದು ಒಂದು ವರ್ಡು ಸಾಂಗು ಕಂಪೋಸಿಂಗ್ ಮಾಡಿದರು. ಅದೇ ಫಸ್ಟ್ ಲೈನ್ ಬಂದಿತ್ತು ಆಗಲೇ ಕುಚಿಕ್ಕು
ನಾವು ಚೆಡ್ಡು ದೋಸ್ತು ಕಣ ಕುಚಿಕು ಅಂತ ಅದೇನೋ ಅಷ್ಟೇ ಬರೆದಿದ್ರು ಅಷ್ಟೇ, ಇನ್ನೇನೋ ಅದು ಮುಂದೆ ಕುಚಿಕು ಕುಚಿಕು ಅನ್ನೋದೊಂದು ಬರೆದಿದ್ರು. ನಾನು ಅಲ್ಲಿ ಬಂದೆ, ಏನಾ ನೀನು ಅಲ್ಲಿ ಬಂದುಬಿಟ್ಟು ಕಾಟ ಕೊಡ್ತೀಯ ನೀನು ಹಾಗೆ ಹಿಂಗೆ ಅಂತ ನಾನೊಂದು ಸ್ವಲ್ಪ ಸೀರಿಯಸ್ ಫೇಸಲ್ಲ ನಂದು. ಯಾವಾಗಲೂ ನನ್ನ ಮುಖ ನೋಡ್ರೆ ಯಾವಾಗಲೂ ಗುರ್ರನ್ನಂಗೆ ಇರ್ತಾನಲ್ಲ ಇವನು ಅನ್ನೋರು. ಅದೇನು ಮಾಡೋಕ್ಕಾಗಲ್ಲ, ನನ್ನ ಮುಖನೇ ಆ ಥರ. ಹೋಟ್ಲಲ್ಲಿ ಊಟ ಮಾಡ್ತಾ ಕೂತಿದ್ವಿ ಜನಾರ್ದನಲ್ಲಿ. ಏನಯ್ಯ ಒಳ್ಳೆ ಮುಖ ಊದಿಸ್ಕೊಂಡು ಕೂತಿದ್ಯಾ ನೀನು ಇಲ್ಲೂ? ಹಾಂ ಬಂತು 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 ಬರ್ಕ ಅಂದರು. ಹಂಸಲೇಖ ಏನು ಬರ್ಕೊಳ್ಳೋದು, ಎಲ್ಲಿದೆ? ನ್ಯಾಪ್ಕಿನ್ ಇತ್ತು, ಪೆನ್ ಇಟ್ಕೊಂಡೆ. ಕುಚಿಕು 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 ನಾವು ಜಟಿ ದೋಸ್ತು ಕಣ ಕುಚಿಕು, ದೋಸ್ತಿ ಮೇಲೆ ಕೋಪ ಬೇಡ, ನನ್ನ ಮುಖ ನೋಡ್ಕೊಂಡು ದೋಸ್ತಿ ಮೇಲೆ ಕೋಪ ಬೇಡ ಕುಚಿಕು, ಓ ಗೆಳೆಯ ಜೀವದ ಗೆಳೆಯ ನಿಂಗೆ ಸ್ಯಾನೆ ಕೋಪ ಕಣೋ, ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಅಂತ ಅಲ್ಲೇ ಹೇಳಿದ್ರು. ಟಪ 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 ನ್ಯಾಪ್ಕಿನಲ್ಲಿ ಬರ್ಕೊಂಡು ಹಂಗಂಗೆ ಹೋಗಿ ರೂಮಲ್ಲಿ ಹೋಗಿ ಕಾಪಿ ಮಾಡಿದ್ವಿ. ಇದೊಂದು ದೊಡ್ಡ ಇನ್ಸಿಡೆಂಟ್ ಇದು. ನೋಡಿ ಕೋಇನ್ಸಿಡೆನ್ಸ್ ಅಣ್ಣ, ಉದಯ್ ಶಂಕರ್ ಅವರ ಬರವಣಿಗೆನೂ ನಿಮ್ಗೆ ಅದೇ ಜನಾರ್ದನ್ ನೋಟ್ಲು, ಹಂಸಲೇಖ ಅವರ ಬರವಣಿಗೆನೂ ಅದೇ ಜನಾರ್ದನ್ ನೋಟ್ಲು. ಅಲ್ಲಿ ಊಟಕ್ಕೆ ಕೂತಾಗ ಆಮೇಲೆ ಹೇಳಿದೆ ಡಿ ಬಾಬುಗೆ, ಫುಲ್ ಖುಷಿಯಾಗೋಯ್ತು. ಆಮೇಲೆ ಬಂದರು. ಆ ಸಾಂಗು ಈ ಥರ ಹುಟ್ಕೊಂಡಿದ್ದು ಸಾಂಗ್ ಅದು. ಅಲ್ಲಿ ಅವರು ಅಂದರೆ ಒಬ್ಬ ಕಲಾವಿದ, ಒಬ್ಬ ಬರವಣಿಗೆಗಾರ ಪ್ರತಿಯೊಬ್ಬರೂ ಅಬ್ಸರ್ವ್ ಮಾಡ್ತಾರೆ. ಅರುಣ್ ಸಾಗರ್ ಅವ್ರ ಮಾತು ಯಾವಾಗಲೂ ಹೇಳೋನು, ನಾವು ಯಾರೇ ಹೋಗಲಿ ಅವರಲ್ಲಿ ಒಬ್ಬ ಕಲಾವಿದನ ನೋಡಬೇಕು. ಒಬ್ಬ ಹುಚ್ಚ ಹೋಗ್ತಾ ಇದ್ರು ಅವನನ್ನು ನಾವು ನೋಡಬೇಕು, ಅವ್ನ ಬಾಡಿ ಲ್ಯಾಂಗ್ವೇಜ್ ನೋಡಬೇಕು. ಆವಾಗ ನಾನೊಬ್ಬ ಆರ್ಟಿಸ್ಟ್ ಆದಾಗ ನನಗೆ ಯಾವುದೋ ಒಂದು ಆ ಥರ ಪಾತ್ರ ಬಂದಾಗ ಅವನಿಗೆ ಜ್ಞಾಪಕ ಮಾಡ್ಕೊತೀನಿ ನಾನು. ಇನ್ಯಾವನೋ ಒಬ್ಬ ವಾಕ್ ಮಾಡ್ತಾ ಇರ್ತಾನೆ, ಅವ್ನ ವಾಕಿಂಗ್ ಸ್ಟೈಲೇ ಬೇರೆ ಇರುತ್ತೆ. ನನಗೆ ಇನ್ಯಾವುದೋ ಪಾತ್ರ ಮಾಡಿದಾಗ ಅದಕ್ಕೆ ನಾವು ಎಲ್ಲಿ ಹೋದ್ರೂ ನಾವು ಅಬ್ಸರ್ವರ್ ಆಗಬೇಕು, ಅಬ್ಸರ್ವೇಷನ್ ಅನ್ನೋದು ಕಲಿಬೇಕು ಅನ್ನೋದು ಈ ಥರ ಈ ಡ್ರಾಮಾ ಥಿಯೇಟ್ರಿಂದ ಬಂದವರೆಲ್ಲ ಜಾಸ್ತಿ. ಹಾಗಾಗಿ ಹಂಸಲೇಖ ಅವರು ಥಿಯೇಟ್ರಿಂದ ಬಂದವರಾಗಿರೋದ್ರಿಂದ ಆ ಮುಖದಲ್ಲಿ ಕೋಪ ಇದ್ದಿದ್ದು ನೋಡಿ ಆ ಥರ ಬರೆದ್ರು, ಅಥವಾ ಮೊದಲೇ ನನ್ನ ಮನಸ್ಸಲ್ಲಿ ಹಂಗೆ ಅನ್ನಿಸ್ತೋ, ಅಥವಾ ಮೊದಲೇ ಅವರಲ್ಲೊಂದು ಹುಟ್ಟಿತ್ತೋ ಗೊತ್ತಿಲ್ಲ. ಆ ಥರ ಅದು ಆ ಸಾಂಗ್ ಸ್ಟಾರ್ಟ್ ಆಯಿತು. ಆ ಸಾಂಗು ದೊಡ್ಡ ಹಿಟ್ಟಾಯಿತು. ಆವಾಗ ನನಗೆ ರಿಕಾರ್ಡಿಂಗ್ ಮಾಡೋ ಟೈಮಲ್ಲಿ ಅಂಬರೀಷ್ ಅವರು ಬಂದಿದ್ದರು. ಅವಾಗ ಒಂದು ಮಾತು ಹೇಳಿದ್ರು, ಈ ಪಿಕ್ಚರು ಈ ಅರ್ಜೆಂಟಲ್ಲಿ ರಿಲೀಸ್ ಮಾಡಬೇಡ ಅಂತ ರಾಕ್ಲೈನಿಗೆ ಹೇಳು, ಹೋಗಿ ವೆಂಕಟೇಶಿಗೆ ಹೇಳು. ಯಾಕೆ ಸರ್? ಯಜಮಾನ ಸೂಪರ್ ಹಿಟ್ಟಾಗಿದೆ, ಜನ ಅದ್ರ ನೋಡ್ತಾ ಇದ್ದಾರೆ, ಇದೊಂದು ಒಳ್ಳೆ ಸಿನಿಮಾ, ಆ ಸಿನಿಮಾ ಮರಿಬೇಕು, ಅದು ಮರೆತ ಮೇಲೆ ಇದು ರಿಲೀಸ್ ಮಾಡೋಕ್ಕೆ ಹೇಳು, ಇದು ದೊಡ್ಡ ಹಿಟ್ಟಾಗುತ್ತೆ ನಮ್ಮಿಬ್ಬರು ಕಾಂಬಿನೇಷನ್ನು ಅಂದರು. ಬಟ್ ಅದು ಆಗೋತ್ತಿಗೆ ಇದಾಯಿತು, ದಿಗ್ಗಜರು ಹೋಯಿತು. ಬಟ್ ಯಜಮಾನ ಬೇರೆ ಲೆವೆಲ್ ಆಯಿತು. ಅವ್ರು ಹೇಳ್ದಂಗೆ ಅಂಬರೀಷ್ ಅವರಿಗೆ ಆವಾಗಲೇ ಆ ಥರ ಒಂದು ಸಿನಿಮಾ ಬಗ್ಗೆ ಪ್ರೀತಿ, ಆಮೇಲೆ ಈ ಸೂಪರ್ ಹಿಟ್ ಆ ಸಿನಿಮಾ ನಮ್ಮದೇ ಸಿನಿಮಾ ಹಿಟ್ಟಾಗಿಬಿಡುತ್ತೆ ಅನ್ನೋದಿರಲಿಲ್ಲ. ವಿಷ್ಣು ಸರ್ದು ಯಜಮಾನ ಇದಾಗಿದೆ, ಜನ ಅದೇ ಹ್ಯಾಂಗ್ ಓವರಲ್ಲಿ ಇರ್ತಾರೆ, ಇದೊಂದು ಸ್ವಲ್ಪ ರಿಲೀಸ್ ಲೇಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಗ್ಯಾಪ್ ಇದ್ದರೆ ಅಂತ. ಬಟ್ ಪ್ರೊಡ್ಯೂಸರ್ಗಳ್ದು ಗೊತ್ತಿರಲ್ಲ, ಆ ಟೈಮಲ್ಲಿ ಅವ್ರು ಫೈನಾನ್ಸ್ ತಂದಿರ್ತಾರೆ, ಇಂಟ್ರೆಸ್ಟ್ ಕಟ್ಟಬೇಕಾಗಿರುತ್ತೆ, ಒಂದು ಟರ್ಮ್ ಮುಗೀತು ಅಂದರೆ ಮತ್ತೆ ಇನ್ನೊಂದು ಟರ್ಮ್ ಕಟ್ಟಬೇಕಾಗುತ್ತೆ, ಆ ಥರ ಎಲ್ಲ ಕಂಡೀಷನ್ ಇರುತ್ತೆ. ಹಾಗಾಗಿ ಒಬ್ಬೊಬ್ಬರ ಹತ್ರ ಒಂದೊಂದು ಬೇಕಾದಷ್ಟು ಎಲ್ಲರ ಹತ್ರನೂ ಕಲಿಯೋದು. ಇವತ್ತಿಗೂ ಡಬ್ಬಿಂಗಲ್ಲಿ ಏನೋ ಅಂಬರೀಷ್ ಅಣ್ಣಂಗೆ ಇದು ಮಾಡಿದ್ರಂತಲ್ಲ, ಏನಣ್ಣ ಅದು? ವಿಷ್ಣು ಸಾರಿಗೆ 1 ಮೋರ್ ಅನ್ನೋಕ್ಕೆ ಧೈರ್ಯ ಬೇಕು. ಅದು 1 ಮೋರ್ ಅಂದರೆ ನಾನು ಡಬ್ಬಿಂಗ್ ಮಾಡಿ ತೋರಿಸ್ಬೇಕು, ನೀನು ಮಾಡೋ ಡಬ್ಬಿಂಗ್ ಅನ್ನೋರು ನಾನು ಮಾಡ್ತಿದ್ದೆ ಇಮ್ಮಿಡಿಯೇಟ್. ಯಾಕಂದರೆ ನಾನು ಕಲ್ತಿದ್ದೆ ಎಡಿಟರ್ ಸರ್ ಭಕ್ತ ಸರ್ ಹತ್ರಲ್ಲ, ಚಕ್ಕಂತ ನಾನು ಸಿಂಕ್ ಮಾಡಿ ತೋರಿಸ್ತಿದ್ದೆ. ಹಾಗಾಗಿ ಏನಕ್ಕೆ 1 ಮೋರು ಓಕೆ ಕಣ ಅದು ಅಂದರು. ಸರ್ ನಾನು ಸಿಂಕ್ ಬಂದಿದ್ದೆ ಸ್ವಲ್ಪ, ನನಗೆ ನಾನು ಸಿಂಕ್ ಅಂತೀಯ ನೀನು ಅಂದರು. ಸರ್ 1 ನಿಮಿಷ